ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಏನು ಒಂದು 10 ಲಕ್ಷ ಸಾಲವನ್ನು ನೀಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ನೀಡಿರ್ತಕ್ಕಂಥದ್ದು. ಏನಪ್ಪ ಒಂದು ಸಿಹಿ ಸುದ್ದಿ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ 10 ಲಕ್ಷದಿಂದ 20 ಲಕ್ಷದವರೆಗೆ ಏನು ಒಂದು ಜನಸಾಮಾನ್ಯರಿಗೂ ಕೂಡ ಒಂದು 20 ಲಕ್ಷದವರೆಗೆ ಸಾಲವನ್ನು ನೀಡಲು ಮುಂದಾಗಿದೆ. ಕೇಂದ್ರ ಸರ್ಕಾರ ಏನೊಂದು 2024ರ ಏನೊಂದು ಬಜೆಟ್ನಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ಗಮನಾರ್ಹವಾದ ಒಂದು ಆರ್ಥಿಕ ಬೆಂಬಲವನ್ನು ಘೋಷಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಏನೋ ಒಂದು ಸಾಲದ ಮಿತಿ ಏನಿತ್ತು 10 ಲಕ್ಷದವರೆಗೆ ಮಿತಿ ಇತ್ತು. ಆ ಒಂದು 10 ಲಕ್ಷದಿಂದ 20 ಲಕ್ಷದವರೆಗೆ ಹೆಚ್ಚಿಸಲು ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಎಲ್ಲ ಒಂದು ಸಣ್ಣ ವ್ಯಾಪಾರಿಗಳು, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮೆದಾರರೇನಿದ್ದಾರೆ ಅವರಿಗೆ ಸಬಲೀಕರಣಗೊಳಿಸಲು ಮತ್ತು ಒಂದು ಅವರ ಗುರಿಯನ್ನು ಹೊಂದಿರುವ ಎಲ್ಲ ಒಂದು ಸ್ವಯಂ ಉದ್ಯೋಗ ಮತ್ತು ಉತ್ತೇಜಿಸಲು ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಮುಂದಾಗಿದೆ. ಮುದ್ರಾ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಏನು ಈ ಮುದ್ರಾ ಯೋಜನೆ ಏನಿದೆ, ಏಪ್ರಿಲ್ 8, 2015ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು. ಏನು PMMY ಯೋಜನೆಯು ಏನಿದೆ, ಆ ಒಂದು ಯೋಜನೆಯ ಮೂಲಕ ಕಾರ್ಪೊರೇಟ್ ಅಲ್ಲದೆ ಒಂದು ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳೇನಿದ್ದಾವೆ ಆ ಒಂದು ಉದ್ಯಮಗಳಿಗೆ ಸಾಲವನ್ನು ಒದಗಿಸುವ ಕೆಲಸ ಮಾಡಿರ್ತಕ್ಕಂಥದ್ದು. ಏನು ಈ ಸಾಲ ನೀಡುವ ಮೂಲಕ ಎಲ್ಲರಿಗೂ ಒಂದು ಏನಪ್ಪ ಅಂದರೆ ಸ್ವಂತ ಉದ್ಯೋಗವನ್ನು ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಏನು ಈ ಒಂದು ಯೋಜನೆ 3 ಮಾರ್ಗಗಳಲ್ಲಿ ಇರ್ತಕ್ಕಂಥದ್ದು. ಏನು ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಳ್ಳಲು 3 ರೀತಿಯಲ್ಲಿ ಸಾಲ ಸೌಲಭ್ಯ ಇರ್ತಕ್ಕಂಥದ್ದು. ಒಂದನೇದು ಶಿಶು ಸಾಲ ಅಂತ ಇರ್ತಕ್ಕಂಥದ್ದು, ಎರಡನೇದು ಕಿಶೋರ ಸಾಲ ಅಂತ ಇರ್ತಕ್ಕಂಥದ್ದು, ಮೂರನೇದು ತರುಣ ಸಾಲ ಅಂತ ಇರ್ತಕ್ಕಂಥದ್ದು. ಈಗ ಶಿಶು ಸಾಲ ಏನಿದೆ ಇದು 50,000ದವರೆಗೆ ಸಿಗ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ಈ ಕಿಶೋರ ಸಾಲ ಅಂತ ಏನಿದೆ, ಈ ಒಂದು ಕಿಶೋರ ಸಾಲದಲ್ಲಿ 51,000ದಿಂದ 5 ಲಕ್ಷದವರೆಗೆ ಸಿಗ್ತಕ್ಕಂಥದ್ದು. ಈ ಒಂದು ತರುಣ ಸಾಲ ಏನಿದೆ ಈ ಒಂದು ಯೋಜನೆ ಅಡಿಯಲ್ಲಿ 5,01 ರೂಪಾಯಿಯಿಂದ 10 ಲಕ್ಷದವರೆಗೆ ಸಿಗ್ತಾ ಇತ್ತು. ಅದನ್ನು ಈಗ 20 ಲಕ್ಷದವರೆಗೆ ಹೊಸ ಬಜೆಟ್ನಲ್ಲಿ ಒಂದು ಗರಿಷ್ಠ ಸಾಲವಾದ ಮಿತಿಯನ್ನು 20 ಲಕ್ಷದವರೆಗೆ ಒಂದು ತರುಣ ಮಾರ್ಗದ ಅಡಿಯಲ್ಲಿ ಹೆಚ್ಚಿಸಲು ಆರ್ಥಿಕ ಸಹಾಯವನ್ನು ಸರ್ಕಾರ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಅರ್ಹತೆ ಮತ್ತು ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಏನು PMMY ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಒಂದು ಸಾಲವನ್ನು ಪಡೆಯಲು ಅರ್ಜಿದಾರರು ಕೆಲವೊಂದು ದಾಖಲಾತಿಗಳನ್ನು ನೀಡಬೇಕಾಗುತ್ತೆ. ಯಾವೆಲ್ಲ ದಾಖಲಾತಿಗಳಿರಬೇಕು ಮತ್ತು ಯಾವ ಒಂದು ಅರ್ಹತೆಗಳಿರಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಅರ್ಹತೆಯನ್ನು ನೋಡೋಣ. ಒಂದನೇದು ರಾಷ್ಟ್ರೀಯತೆ, ಅಂದರೆ ಭಾರತದ ಪ್ರಜೆಯಾಗಿರಬೇಕು. ಎರಡನೇದು 18 ವರ್ಷ ಮೇಲ್ಪಟ್ಟಿರೋರಾಗಿರಬೇಕು. ಮೂರನೇದು ಕ್ರೆಡಿಟ್ ಇತಿಹಾಸ, ಯಾವುದೇ ಒಂದು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಒಂದು ಅಂದರೆ ಸಾಲವನ್ನು ಹೊಂದಿರಬಾರದು. ವ್ಯಾಪಾರ ಯೋಜನೆ ಕಾರ್ಯ ಒಂದು ಸಾಧ್ಯವಾದ ವ್ಯಾಪಾರ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಬೇಕು ಮತ್ತು ಯಾವ ಒಂದು ವ್ಯಾಪಾರವನ್ನು ಮಾಡಬೇಕು ಅನ್ನೋದರ ಒಂದು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಬ್ಯಾಂಕ್ ಖಾತೆ, ಸಕ್ರಿಯ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ. ಅಂದರೆ ರನ್ನಿಂಗ್ ಇರತಕ್ಕಂಥ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ. ನೆಕ್ಸ್ಟು ಕಾರ್ಪೊರೇಟ್ ಅಲ್ಲದೆ ಒಂದು ಘಟಕಗಳಿಗೂ ಮಾತ್ರ
ಸಾಲವನ್ನು ನೀಡ್ತಕ್ಕಂಥ ಈ ಒಂದು ಕಾರ್ಪೊರೇಟ್ ಅಲ್ಲದೆ ಏನು ಬೇರೆ ಘಟಕಗಳನ್ನು ಸ್ಥಾಪನೆ ಮಾಡಲು ಕೂಡ ಈ ಒಂದು ಸಾಲವನ್ನು ನೀಡ್ತಕ್ಕಂಥದ್ದು. ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋಣ. ಅರ್ಜಿದಾರರು ಕೆಲವೊಂದು ದಾಖಲಾತಿಗಳನ್ನು ಹೊಂದಿರಬೇಕಾಗುತ್ತೆ. ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್ ಇತ್ಯಾದಿ ಒಂದು ಗುರುತಿನ ಪುರಾವೆಯಾಗಿ ಬೇಕಾಗುತ್ತೆ. ವಿಳಾಸದ ಪುರಾವೆಗಾಗಿ ಬಾಡಿಗೆ ಒಪ್ಪಂದಗಳಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಇರ್ಬೋದು, ಒಂದು ನಿವಾಸವನ್ನು ಸಾಬೀತುಪಡಿಸುವ ಯಾವುದೇ ಒಂದು ಇತರ ದಾಖಲೆಗಳಿರ್ಬೋದು, ಮತ್ತು ಯುಟಿಲಿಟಿ ಬಿಲ್ಲುಗಳಿರ್ತಕ್ಕಂಥದ್ದು. ಹೀಗೆ ಅನೇಕ ಬಿಲ್ಲುಗಳು ವಿಳಾಸದ ಪುರಾವೆಯಾಗಿ ಬೇಕಾಗ್ತಕ್ಕಂಥದ್ದು. ಒಂದು ವ್ಯಾಪಾರದ ವಿಳಾಸ ಪುರಾವೆ, ಏನೋ ಒಂದು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಇರ್ತೈತಿ, ಅದು ಒಂದು ಪರಿಶೀಲಿಸಿರುವ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್, ಈ ಮುನ್ಸಿಪಾಲ್ಟಿ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಯಾವುದಾದ್ರು ಡಾಕ್ಯುಮೆಂಟ್ ಇರ್ಬೋದು. ನಿಮ್ಮ ಒಂದು ಸ್ಥಳೀಯ ಏನು ಜಾಗದಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಅಲ್ಲಿ ನೀಡಬೇಕಾಗುತ್ತೆ. ನಂತರ ಆದಾಯ ತೆರಿಗೆ, ನೀವೇನಾದರೂ ಆದಾಯ ತೆರಿಗೆಯನ್ನು ರಿಟರ್ನ್ ಕಟ್ಟಿರ್ತಕ್ಕಂಥ ಆದಾಯ ತೆರಿಗೆದು ಕೂಡ ಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ 10 ಲಕ್ಷದಿಂದ 20 ಲಕ್ಷದವರೆಗೆ ಏನು ಸಾಲವನ್ನು ಕೊಡುತ್ತೆ, ಅದಕ್ಕೆ ನೀವು IT ರಿಟರ್ನ್ ಏನು ಮಾಡಿರ್ತೀರಿ ಆ ಒಂದು ಕಾಪಿ ಕೂಡ ಬೇಕಾಗುತ್ತೆ. ಮತ್ತು ಪಾಸ್ಪೋರ್ಟ್ ಒಂದು ಗಾತ್ರದ ಫೋಟೋಗಳು ಬೇಕಾಗತಕ್ಕಂಥದ್ದು. ಇವೆಲ್ಲ ದಾಖಲಾತಿಗಳನ್ನು ಹೊಂದಿದವರು ಈ ಒಂದು ಮುದ್ರಾ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈಗ ಏನು ಈ ಒಂದು 10 ಲಕ್ಷದಿಂದ 20 ಲಕ್ಷದವರೆಗೆ ಒಂದು ಹೆಚ್ಚಿಗೆ ಮಾಡಿರ್ತಕ್ಕಂಥ ಈ ಒಂದು ಮುದ್ರಾ ಯೋಜನೆ ಏನಿದೆ, ಈ ಒಂದು ಯೋಜನೆಯನ್ನು ಎಲ್ಲ ಒಂದು ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ತಿಳಿಸುತ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಏನಾದರೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.